ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ವೀಕ್ಷಕರೇ, ಗೃಹಲಕ್ಷ್ಮಿಯ ಈ ಒಂದು 2,000 ರೂಪಾಯಿ ಹಣವನ್ನು ಪಡೆಯುವಂತ ಫಲಾನುಭವಿಗಳು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ತಂತ್ರಜ್ಞಾನದ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರುವಂತ ಉದ್ದೇಶದಿಂದ ಪ್ರತಿ ತಿಂಗಳೂ ಸಹ ನಿಮ್ಮ ಒಂದು ಮನೆಯ ಯಜಮಾನಿಯರಿಗೆ 2,000 ರೂಪಾಯಿಗಳ ಒಂದು ಹಣವನ್ನ ಜಮೆ ಮಾಡುವಂತ ಒಂದು ಗೃಹಲಕ್ಷ್ಮಿ ಯೋಜನೆಯು ನಮ್ಮ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಲಕ್ಷಾಂತರ ಮಹಿಳೆಯರಿಗೆ ಆರ್ಥಿಕವಾದಂತಹ ಒಂದು ಭದ್ರತೆಯನ್ನು ಕೂಡ ಒದಗಿಸಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ದುರ್ಬಳಕೆ, ಆನಂತರ ಅರ್ಹವಾಗದೇ ಇರುವಂತಹ ಅಭ್ಯರ್ಥಿಗಳಾಗಿರಬಹುದು, ಇವರೆಲ್ಲರಿಗೂ ಈ ಒಂದು ಗೃಹಲಕ್ಷ್ಮಿ ಈ ಒಂದು ಹಣವನ್ನು ಸಂಗ್ರಹವಾಗ್ತಿರುವಂತಹ ಈ ಒಂದು ಹಿನ್ನೆಲೆಯಲ್ಲಿ, ಯಾಕಂದ್ರೆ ರಾಜ್ಯ ಸರ್ಕಾರದ ಬೆಳಕಿಗೆ ಸಾಕಷ್ಟು ಪ್ರಕರಣಗಳು ಕೂಡ ಕಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನಾಗಿದೆ ಅಂದ್ರೆ, ಅರ್ಹವಾಗದೇ ಇರುವಂತಹ ಅಭ್ಯರ್ಥಿಗಳನ್ನ ತೆಗೆದುಹಾಕುವಂತ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಕ್ರಮವನ್ನ ಕೂಡ ಎಚ್ಚೆತ್ತುಕೊಂಡಿದೆ. ಈ ಒಂದು ಫಲಾನುಭವಿಗಳನ್ನ ಕಡಿವಾಣ ಹಾಕುವಂತ ಈ ಒಂದು ನಿಟ್ಟಿನಲ್ಲಿ ಇನ್ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಈಗಾಗಲೇ ಮಹಿಳಾ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಒಂದು ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ. ಆದರೆ ಗೃಹಲಕ್ಷ್ಮಿಯ ಈ ಒಂದು 2,000 ರೂಪಾಯಿ ಹಣವನ್ನ ಪಡೆಯುವಂತ ಪ್ರತಿಯೊಬ್ಬ ಫಲಾನುಭವಿಯೂ ಕೂಡ ತಮ್ಮ ಒಂದು ಖಾತೆಯನ್ನ ಬಯೋಮೆಟ್ರಿಕ್ ಹಾಗೂ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆಯೊಂದಿಗೆ ಮರು ನೋಂದಣಿಯನ್ನ ಮಾಡಿಕೊಳ್ಳುವಂತದ್ದು ಇಲ್ಲಿ ಬಹಳ ಅನಿವಾರ್ಯವಾಗಿದೆ. ಹೇಳಬೇಕಂದ್ರೆ ಈ ಒಂದು ಬಯೋಮೆಟ್ರಿಕ್ ನವೀಕರಣದ ವ್ಯವಸ್ಥೆಯನ್ನು ಪೂರ್ಣಗೊಳ್ಳದಿದ್ದರೆ ಅಂತವರ ಬ್ಯಾಂಕ್ ಖಾತೆಗಳಿಗೆ ಮುಂದಿನ ತಿಂಗಳಲ್ಲಿ ಈ ಒಂದು ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಅವರ ಖಾತೆಗೆ ಜಮೀನೆ ಆಗುವುದಿಲ್ಲ. ಯಾಕಂದ್ರೆ ಈ ಒಂದು ಮಾಹಿತಿಯ ಕುರಿತು ಸರ್ಕಾರದಲ್ಲಿ ಇದರ ಒಂದು ಕ್ರಮವನ್ನು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾಕಂದ್ರೆ ಅತಿ ಶೀಘ್ರದಲ್ಲಿ ಇದರ ಒಂದು ಆದೇಶ ಮತ್ತು ಇದರ ಒಂದು ಮಾರ್ಗಸೂಚಿಯನ್ನು ಹೊರಡಿಸುವಂತ ಒಂದು ನಿಟ್ಟಿನಲ್ಲಿನೂ ಕೂಡ ಇದೆ. ಏಕೆಂದ್ರೆ ಈ ಒಂದು ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರುವುದರ ಉದ್ದೇಶ ಏನಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ನೀಡಿರುವ ಪ್ರಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೋಪದೋಷಗಳು ಕೂಡ ಕಂಡು ಬಂದಿದ್ದಾವೆ. ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಕ್ಷಾಂತರ ಜನಕ್ಕೆ ಈಗಾಗಲೇ ಆ ಒಂದು ಅಭ್ಯರ್ಥಿಗಳು ನಿಧನರಾಗಿದ್ರು ಕೂಡ ಅವರ ಖಾತೆಗೆ ಈ ಒಂದು 2,000 ರೂಪಾಯಿ ಹಣ ಜಮೆ ಆಗ್ತಾನೆ ಇದೆ ಎಂದು ಸಚಿವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರದ ಈ ಒಂದು ದತ್ತಾಂಶದ ಪ್ರಕಾರ ನೋಡಬೇಕಾದ್ರೆ ಇಲ್ಲಿ ಸುಮಾರು 2 ಲಕ್ಷ ಜನ ಮೃತಪಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ಪ್ರತಿ ತಿಂಗಳನ್ನು ಕೂಡ ಈ ಒಂದು 2,000 ರೂಪಾಯಿ ಹಣ ಬಿಡುಗಡೆಯಾಗ್ತಾ ಇದೆ. ಇದು ಇಷ್ಟೇ ಇಲ್ಲದೇನೆ 50,000ಕ್ಕಿಂತ ಹೆಚ್ಚಿನ ಒಂದು ಆದಾಯ ತೆರಿಗೆದಾರರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಎನ್ನುವಂತ ಒಂದು ಮಾಹಿತಿ ಈ ಒಂದು ವರದಿಯಲ್ಲಿ ಲಭ್ಯವಾಗ್ತಾ ಇದೆ. ಆದ್ರೂ ಸಹ ಇದು ಇಷ್ಟೇ ಇಲ್ಲದೆ ಕೆಲವೊಂದಿಷ್ಟು ಅರ್ಹವಾಗುವಂತಹ ಒಂದು ಅಭ್ಯರ್ಥಿಗಳ ಖಾತೆಗೆ ಈ ಒಂದು ಗೃಹಲಕ್ಷ್ಮಿಯ ಹಣ ಈ ಹಿಂದೆ ಮಾಡಿದಂತ ಈ ಒಂದು ಬ್ಯಾಂಕ್ ಸಾಲಕ್ಕೆ ನೇರವಾಗಿ ಕಡಿತಗೊಳ್ತಾ ಇದೆ. ಯಾಕಂದ್ರೆ ಇನ್ನೂ ಕೆಲವರ ಮೊಬೈಲ್ ಸಂಖ್ಯೆ ಬದಲಾವಣೆ ಆಗಿದ್ರು ಕೂಡ ಅವರ ಒಂದು ಮಾಹಿತಿಯನ್ನೇ ತಲುಪ್ತಾ ಇಲ್ಲ. ಯಾಕಂದ್ರೆ ಈ ಒಂದು ಎಲ್ಲಾ ಗೊಂದಲಗಳನ್ನ ನಿವಾರಿಸಿಕೊಂಡು ಕೇವಲ ನೈಜ ಹಾಗೂ ಅರ್ಹವಾದಂತಹ ಒಂದು ಫಲಾನುಭವಿಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಸಿಗುವಂತೆ ಮಾತ್ರ ಮಾಡಬೇಕು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನ ಸಮಗ್ರವಾಗಿ ಈಗಾಗಲೇ ಮತ್ತೊಮ್ಮೆ ನವೀಕರಣವನ್ನ ಮಾಡಲಾಗ್ತಿದೆ. ಯಾಕಂದ್ರೆ ಈ ಒಂದು ನವೀಕರಣದ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯಲಿದೆ ಅಂದ್ರೆ, ಇಲ್ಲಿ ಅರ್ಹವಾದಂತಹ ಒಂದು ಫಲಾನುಭವಿಗಳು ಈಗಾಗಲೇ ಯಾವುದೇ ರೀತಿಯಾದಂತಹ ಆತಂಕವನ್ನು ಪಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ತಮ್ಮ ಹತ್ತಿರದಲ್ಲಿರುವಂತಹ ಬೆಂಗಳೂರು ಒನ್ ಆಗಿರಬಹುದು, ಆನಂತರ ಕರ್ನಾಟಕ ಒನ್, ಗ್ರಾಮ ಒನ್ ಈ ಒಂದು ಕೇಂದ್ರಗಳಿಗೆ ಭೇಟಿಯನ್ನ ನೀಡುವುದರ ಮುಖಾಂತರ ಈಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರುವಂತ ತಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಒದಗಿಸಿ ಬೆರಳಚ್ಚು ಮುಖಾಂತರ ಫಿಂಗರ್ ಪ್ರಿಂಟ್ ಅನ್ನ ನೀಡುವುದರ ಮುಖಾಂತರ ತಮ್ಮ ಒಂದು ಗೃಹಲಕ್ಷ್ಮಿಯ ಖಾತೆಯನ್ನ ಮರು ನೋಂದಣಿ ಮಾಡಿಕೊಳ್ಳುವುದರ ಒಂದು ಉದ್ದೇಶದಿಂದ ಈ ಒಂದು ಮರು ನವೀಕರಣದ ಪ್ರಕ್ರಿಯೆಯನ್ನ ಕೂಡ ನಡೆಯಲಿದೆ. ಇನ್ನೊಂದು, ಅನರ್ಹರಿಗೆ ಯಾವ ರೀತಿಯಾಗಿ ಒಂದು ಗೃಹಲಕ್ಷ್ಮಿಯ ಹಣ ಕಟ್ಟಾಗಲಿದೆ ಅಂದ್ರೆ, ಅಂತ ಒಂದು ಫಲಾನುಭವಿಗಳಿಗೆ APL ಅಥವಾ BPL ಕಾರ್ಡ್ ಅನ್ನು ಹೊಂದಿರಬಹುದು. ಸೊ ಅವರು ಯಾವುದೇ ಕಾರಣಕ್ಕೂ ಕೂಡ ಆದಾಯ ತೆರಿಗೆಯ ಪಾವತಿದಾರರಾಗಿರಬಾರದವರು. ಯಾಕಂದ್ರೆ ಈಗಾಗಲೇ ಆಹಾರ ಇಲಾಖೆಯು ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಪರಿಶೀಲನೆ ನಡೆದಿರುವಂತಹ ಒಂದು ಉದ್ದೇಶದಿಂದ ಸುಮಾರು 2 ಲಕ್ಷಕ್ಕಿಂತ ಅಧಿಕ BPL ಕಾರ್ಡ್ಗಳನ್ನ ಈಗಾಗಲೇ APLಗೆ ವರ್ಗಾವಣೆಯನ್ನ ಕೂಡ ಮಾಡಿದೆ. ಈ ಒಂದು ನಿಯಮವನ್ನು ಉಲ್ಲಂಘಿಸಿರುವಂತಹ ಈ ಒಂದು ಆದಾಯ ತೆರಿಗೆ ಪಾವತಿದಾರರು ತಕ್ಷಣದಲ್ಲಿಯೇ ಅವರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಕೂಡ ರದ್ದಾಗಲಿದೆ. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಹಾಕಿ. ನಾನು ನಿಮ್ಮ ಗೆಲುವೆ ನಮ್ಮ ಗುರಿ. ನನ್ನ ಈ ಒಂದು ಮಾಹಿತಿಯ ವಿಡಿಯೋವನ್ನ ಇಷ್ಟವಾಗಿದ್ರೆ ಎಲ್ಲರೂ ಲೈಕ್ ಕೊಡಿ. ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದರೂ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಮುಂದೆ ಬರುವಂತ ಎಲ್ಲ ಸರ್ಕಾರದ ಮಾಹಿತಿಗಳು ಇವೆಲ್ಲದರ ಒಂದು ಮಾಹಿತಿಗಾಗಿ ನನ್ನ ಈ ಒಂದು ಗೆಲುವೆ ನಮ್ಮ ಗುರಿಗೆ ಬೆಂಬಲಿಸಿ ಮುಂದಿನ ಒಂದು ಮಾಹಿತಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.